ಎಲ್ಲರಿಗೂ ನಮಸ್ಕಾರ. ಹೌ ಟು ಅನಲೈಸ್ ದ ಸರ್ಕ್ಯೂಟ್ ಈ ಒಂದು ಕಾನ್ಸೆಪ್ಟ್ನಲ್ಲಿ ಎರಡನೇ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಇದರಲ್ಲಿ ಮತ್ತೊಂದು ಪ್ರಾಬ್ಲಮನ್ನು ತಗೊಳ್ಳೋಣ. ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟನ್ನು ಹೇಗೆ ನಾವು ಸಾಲ್ವ್ ಮಾಡಿ ಸಿಂಪಲ್ ಮಾಡಿಕೊಂಡು ಆನ್ಸರನ್ನು ಪಡಿಬಹುದು ಅನ್ನುವಂತಹದ್ದನ್ನು ನೋಡೋಣ. ಇಲ್ಲೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಈ ಪ್ರಾಬ್ಲಮ್ನಲ್ಲಿ ಇಲ್ಲಿರುವಂತಹ ಈ ಸರ್ಕ್ಯೂಟ್ನಲ್ಲಿ ಟೋಟಲ್ ಕರೆಂಟ್ ಎಷ್ಟು ಸಪ್ಲೈ ಆಗ್ತಾ ಇದೆ ಅನ್ನುವಂತಹದ್ದನ್ನು ಕಂಡುಹಿಡಿಬೇಕಂತೆ. ದಟ್ ಮೀನ್ಸ್ ಫೈಂಡ್ ದ ಟೋಟಲ್ ಕರೆಂಟ್ ಸಪ್ಲೈಡ್ ಬೈ ದ ಬ್ಯಾಟ್ರಿ ಇನ್ ದ ಸರ್ಕ್ಯೂಟ್. ಇದನ್ನು ನೋಡ್ತಿದ್ರೆ ಇದರಲ್ಲಿ ಯಾವುದು ಪ್ಯಾರಲಲ್ಲಿದೆ, ಯಾವುದು ಸೀರೀಸಲ್ಲಿದೆ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಇದನ್ನು ನಾವು ಫಸ್ಟು ಸಿಂಪಲ್ ಆಗಿ ಬರ್ಕೊಳ್ಳೋದನ್ನು ಕಲಿಬೇಕು. ಆನಂತರ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಬನ್ನಿ, ಈ ಥರ ಕಾಂಪ್ಲೆಕ್ಸ್ ಸರ್ಕ್ಯೂಟನ್ನು ಹೇಗೆ ಸಿಂಪಲ್ ಮಾಡ್ಕೊಳ್ಳೋದು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ಗೆ ಹೋಗಿರುವಂತಹ ಈ ಪಾತ್ ಇದೆಯಲ್ಲ, ಈ ಪಾತನ್ನು ನಾವು ಗಮನಿಸಬೇಕಾಗತ್ತೆ. ಈ ಪಾತನ್ನು ಫಸ್ಟು ಬರ್ಕೊಳ್ಬೇಕಾಗತ್ತೆ. ಸೊ ಆ ಪಾತನ್ನು ನಾನು ನನಗೆ ಅನುಕೂಲ ಆಗೋ ಹಾಗೆ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಟರ್ಮಿನಲ್ಲಿಂದ ಒಂದು ಮತ್ತು ನೆಗೆಟಿವ್ ಟರ್ಮಿನಲ್ಲಿಂದ ಒಂದು. ಇದು ಹಾಗೆ ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಆಗುತ್ತೆ. ಈಗ ಅಬ್ಸರ್ವ್ ಮಾಡೋಣ, ಇಲ್ಲಿ ಪಾಸಿಟಿವ್ ಟರ್ಮಿನಲಿಂದ ಕರೆಂಟ್ ಈ ರೀತಿಯಾಗಿ ಫ್ಲೋ ಆಗಿ ನೆಗೆಟಿವ್ ಟರ್ಮಿನಲ್ಲಿ ಎಂಡ್ ಆಗುತ್ತೆ. ನಂತರ ಈ ಸರ್ಕ್ಯೂಟ್ನ ಗಮನಿಸಿ, ಇಲ್ಲಿ ಹಲವಾರು ಜಂಕ್ಷನ್ಸ್ಗಳಿದೆ. ಈಗಾಗಲೇ ಪಾರ್ಟ್ 1ನಲ್ಲಿ ಜಂಕ್ಷನ್ಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಕರೆಂಟ್ ಫ್ಲೋ ಆಗಬೇಕಾದ್ರೆ ಅದು ಸ್ಪ್ಲಿಟ್ ಆಗಿದ್ರೆ, ಅಂದರೆ ಡಿಫ್ರೆಂಟ್ ಪಾತ್ಗೆ ಡಿವೈಡ್ ಆಗಿದ್ರೆ, ಆ ಡಿವೈಡ್ ಆಗಿರೋ ಪಾಯಿಂಟನ್ನು ಜಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿವರೆಗೆ ಕರೆಂಟ್ ಬರುತ್ತೆ, ಮತ್ತು ಇಲ್ಲಿಂದ ಹಾಗೆ ಮುಂದಕ್ಕೂ ಹೋಗುತ್ತೆ, ಹಾಗೆ ಇಲ್ಲಿ ರೈಟ್ ಸೈಡ್ಗೂ ಬರ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ದ ಜಂಕ್ಷನ್. ಹಾಗೆ ಕರೆಂಟ್ ಮುಂದೆ ಹೋದರೆ ನೋಡಿ, ಇಲ್ಲೊಂದು ಜಂಕ್ಷನ್ ಬರುತ್ತೆ. ಹೀಗೆ ಬಂದ ಕರೆಂಟ್ ಹೀಗೂ ಹೋಗುತ್ತೆ ಮತ್ತು ಹೀಗೂ ಕೂಡ ಹೋಗುತ್ತೆ. ಹಾಗೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೆ ನೋಡಿ, ಇಲ್ಲಿ 3 ohms ಸಿಕ್ಕುತ್ತೆ. ನಂತರ ಇಲ್ಲೊಂದು ಬಂದರೆ ಇಲ್ಲೊಂದು ಜಂಕ್ಷನ್ ಸಿಕ್ಕಿದೆ. ಈ ಜಂಕ್ಷನ್ಗೆ ಈ ಕಡೆಯಿಂದನೂ ಕರೆಂಟ್ ಬರ್ತಾ ಇದೆ, ಈ ಕಡೆಯಿಂದನೂ ಕರೆಂಟ್ ಬರ್ತಾ ಇದೆ. ಒಂದು ಕರೆಂಟು ಎರಡು ಕಡೆಗೆ ಹರಿದ್ರೆ ಅದು ಕೂಡ ಜಂಕ್ಷನ್, ಅಥವಾ ಎರಡು ಪಾತಲ್ಲಿ ಬಂದಂತಹ ಕರೆಂಟ್ ಒಂದು ಪಾಯಿಂಟಲ್ಲಿ ಸೇರಿದ್ರೆ ಅದು ಕೂಡ ಜಂಕ್ಷನ್ ಆಗುತ್ತೆ. ಇದನ್ನು ನಾವು ಸಿ ಜಂಕ್ಷನ್ ಅಂತ ಕರ್ಕೊಳ್ಳೋಣ. ಮತ್ತೆ ಇಲ್ಲಿಂದ ಎಂಡ್ ಆಗಿ ನೆಗೆಟಿವ್ ಟರ್ಮಿನಲ್ಗೆ ಹೋಗುತ್ತೆ. ಇಷ್ಟಲ್ಲದೆ ಇನ್ಯಾವುದಾದ್ರೂ ಜಂಕ್ಷನ್ ಇದೆಯಾ? ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ. ಇಲ್ಲಿ ಎರಡು ಪಾತಲ್ಲಿ ಬಂದಂತಹ ಕರೆಂಟ್ ಈ ಪಾತಲ್ಲಿ ಸೇರ್ತಾ ಇದೆ. ಸೊ ಈ ಒಂದು ಜಂಕ್ಷನನ್ನು ಪಾಯಿಂಟ್ ಡಿ ಅಂತ ಕರ್ಕೊಳ್ತಾ ಇದ್ದೀನಿ. ಇದಿಷ್ಟು ಜಂಕ್ಷನ್ಸ್ಗಳನ್ನು ನಾವೀಗ ಈ ಒಂದು ಸರ್ಕ್ಯೂಟ್ನಲ್ಲಿ ಮೆನ್ಷನ್ ಮಾಡೋಣ. ಮೊದಲಿಗೆ ಪಾಸಿಟಿವ್ ಟರ್ಮಿನಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಹೊರಟ್ರೆ ಮೊದಲು ಒಂದು ಎ ಜಂಕ್ಷನ್ ಸಿಗುತ್ತೆ. ಇಲ್ಲಿಂದ ಹೊರಟಾಗ ನಮಗೆ ಇಲ್ಲೆಲ್ಲೋ ಒಂದು ಎ ಜಂಕ್ಷನ್ ಸಿಗುತ್ತೆ. ಹಾಗೆ ಎ ಜಂಕ್ಷನಿಂದ ಈ ಮೇನ್ ಪಾತ್ನಲ್ಲೇ ಹೋಗೋಣ. ಹಾಗೆ ಹೋದರೆ ನಮಗೆ ಬಿ ಜಂಕ್ಷನ್ ಸಿಕ್ಕುತ್ತೆ. ಹಾಗೆ ಇಲ್ಲಿಂದ ಹಾಗೇ ಮುಂದುವರೆದ್ರೆ ಇಲ್ಲಿ ಬಿ ಜಂಕ್ಷನ್ ಸಿಕ್ಕುತ್ತೆ. ಹಾಗೆ ಅಬ್ಸರ್ವ್ ಮಾಡಿ, ಬಿ ಜಂಕ್ಷನಿಂದ ಹಾಗೇ ಮುಂದೆ ಬಂದರೆ ಏನು ಸಿಕ್ಕುತ್ತೆ? ಒಂದು ರೆಸಿಸ್ಟರ್, ಅದರದ್ದು ವ್ಯಾಲ್ಯೂ 3 ohm ಆಗಿದೆ. ಹಾಗೆ ಬಿ ಜಂಕ್ಷನಿಂದ ಹಾಗೇ ಮುಂದೆ ಹೋಗಿದ್ರೆ ನಮಗೊಂದು ರೆಸಿಸ್ಟರ್, ಅದು 3 ohm ಆಗಿದೆ. ಈ 3 ohm ರೆಸಿಸ್ಟರಿಂದ ಹಾಗೇ ಮುಂದೆ ಹೋದರೆ ನಮಗೆ ಸಿಗುವಂಥದ್ದು ಸಿ ಜಂಕ್ಷನ್. ನೋಡಿ, ಇದೇ ಪಾತ್ನಲ್ಲಿ ಮುಂದೆ ಹೋದರೆ ಹಾಗೆ ನಮಗೆ ಇನ್ನೊಂದು ಜಂಕ್ಷನ್ ಸಿಕ್ಕುತ್ತೆ, ಅದು ಸಿ ಜಂಕ್ಷನ್. ನಂತರ ಸಿ ಜಂಕ್ಷನಿಂದ ನೆಗೆಟಿವ್ ಟರ್ಮಿನಲ್ಗೆ ಇದೆ. ನೋಡಿ, ಸಿ ಜಂಕ್ಷನಿಂದ ನೆಗೆಟಿವ್ ಟರ್ಮಿನಲ್ಗೆ ಇದೆ. ಈ ರೀತಿಯಾಗಿ ಫಸ್ಟು ಮೇನ್ ಪಾತ್ ಏನಿರುತ್ತೆ ಆ ಪಾತನ್ನು ಈ ರೀತಿಯಾಗಿ ಬರ್ಕೊಳ್ಬೇಕು. ನಂತರ ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಜಂಕ್ಷನ್ನಿಂದ ಸಿ ಜಂಕ್ಷನ್ಗೆ ಒಂದು ಪಾತ್ ಇದೆ. ಅದನ್ನು ಇಲ್ಲಿ ಹಾಕೊಳ್ಳೋಣ. ಬಿ ಜಂಕ್ಷನ್ನಿಂದ ಸಿ ಜಂಕ್ಷನ್ಗೆ ಒಂದು ಪಾತನ್ನು ಹಾಕೊಳ್ಳೋಣ. ಇಲ್ಲಿ ಬಿ ಇಂದ ಸಿ ಕಡೆಗೆ ಕರೆಂಟ್ ಫ್ಲೋ ಆಗ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಇಂದ ಸ್ಟಾರ್ಟ್ ಆದರೆ ಹಾಗೆ ಸಿ ಕಡೆಗೆ ಬರಬೇಕಾದ್ರೆ ಇಲ್ಲಿ ಮೊದಲು ಒಂದು ರೆಸಿಸ್ಟರ್ ಸಿಕ್ಕುತ್ತೆ. ಬಿ ಇಂದ ಸಿ ಕಡೆಗೆ ಹೋಗಬೇಕಾದ್ರೆ ಫಸ್ಟ್ ಒಂದು ರೆಸಿಸ್ಟರ್ ಸಿಕ್ಕುತ್ತೆ, ಅದು 6 ohm ರೆಸಿಸ್ಟರ್. ಅದನ್ನು ಹಾಕ್ಕೊಂಡಿದ್ದೀನಿ. 6 ohm ರೆಸಿಸ್ಟರಿಂದ ಹಾಗೇ ಮುಂದೆ ಬಂದರೆ ಜಂಕ್ಷನ್ ಸಿಕ್ಕುತ್ತೆ. ಇಲ್ಲಿಂದ ಹಾಗೇ ಮುಂದೆ ಬಂದರೆ ಒಂದು ಜಂಕ್ಷನ್ ಬರ್ಕೊಳ್ಳೋಣ, ಅದೇ ಡಿ ಜಂಕ್ಷನ್. ಹಾಗೆ ಡಿ ಜಂಕ್ಷನಿಂದ ಮುಂದೆ ಹೋದರೆ ಮತ್ತೊಂದು ರೆಸಿಸ್ಟರ್ 4 ohm ಕೆಪಾಸಿಟಿದು ಸಿಗುತ್ತೆ. ಸೊ ಇಲ್ಲಿ ಒಂದು 4 ohm ಕೆಪಾಸಿಟಿ ಇರುವಂತಹ ರೆಸಿಸ್ಟರನ್ನು ಹಾಕ್ಕೊಂಡೆ.
ಅಲ್ಲಿಂದ ಮುಂದೆ ಹೋದರೆ ಸಿಗೆ ಕನೆಕ್ಟ್ ಆಗಿರುತ್ತೆ. ನೋಡಿ, ಇಲ್ಲಿಂದ ಮುಂದೆ ಹೋದರೆ ಸಿಗೆ ಕನೆಕ್ಟ್ ಆಗಿದೆ. ಹಾಗಾದರೆ ಇದಿಷ್ಟನ್ನು ನಾವು ಇಲ್ಲಿ ಬರ್ದಾಯಿತು. ಇನ್ನು ಉಳ್ಕೊಂಡಿದ್ದು ಯಾವುದು? ಅಬ್ಸರ್ವ್ ಮಾಡಿ, ಎ ಇಂದ ಡಿಗೆ ಒಂದು ಪಾತ್ ಕ್ರಿಯೇಟ್ ಆಗಿದೆ. ಸೊ ಎ ಇಂದ ಡಿಗೆ ನಾವು ಒಂದು ಪಾತನ್ನು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಹಾಕ್ಕೊಳ್ತೀವಿ. ಕರೆಂಟ್ ಕೂಡ ಇಲ್ಲಿಂದ ಹೀಗೆ ಫ್ಲೋ ಆಗುತ್ತೆ. ಅಬ್ಸರ್ವ್ ಮಾಡಿ, ಎ ಇಂದ ಡಿಗೆ ಬರಬೇಕಾದ್ರೆ ಮಧ್ಯದಲ್ಲಿ ಒಂದು 3 ಓಮ್ ರೆಸಿಸ್ಟರ್ ಇದೆ. ಈ ಎ ಇಂದ ಡಿಗೆ ಹೋಗಬೇಕಾದ್ರೆ ಈ ಪಾತ್ ಮಧ್ಯದಲ್ಲಿ ನಾವು ಒಂದು 3 ಓಮ್ದು ರೆಸಿಸ್ಟರನ್ನು ಹಾಕ್ಕೊಳ್ಳೋಣ. ಅಬ್ಸರ್ವ್ ಮಾಡಿ, ಈ ರೀತಿ ಇದ್ದಂತಹ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಈಗ ಈ ರೀತಿಯಾಗಿ ಆಗಿದೆ. ನಮಗೆ ಈ ರೀತಿಯಾಗಿ ಇದ್ದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಬನ್ನಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನುವಂತಹದ್ದನ್ನು ನೋಡೋಣ. ಮೊದಲಿಗೆ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿರುವಂತಹ ಎಲ್ಲ ರೆಸಿಸ್ಟರ್ಸ್ಗಳಿಗೂ ನಂಬರ್ಗಳನ್ನು ಕೊಟ್ಕೊಂಡ್ಬಿಡೋಣ. ಇದನ್ನು R1 ಅಂತ, ಇದನ್ನು R2, ಹಾಗೆ ಇದನ್ನು R3, ಹಾಗೆ ಇದನ್ನು R4. ಅಂದರೆ 4 ರೆಸಿಸ್ಟರ್ಸ್ಗಳಿಗೂ ಒಂದೊಂದು ನಂಬರನ್ನು ಕೊಟ್ಕೊಂಡ್ವಿ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಕಡೆಯಿಂದ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋದರೆ ಸುಲಭವಾಗಿ ನಮಗೆ ಬೇಕಾಗಿರೋ ಆನ್ಸರ್ ಸಿಗುತ್ತೆ. ನಾವು ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತಹ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಅದು ಸೀರೀಸಲ್ಲಾದರೂ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗಲಿ ಅಥವಾ ಪ್ಯಾರಲಲ್ಲಾದರೂ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗಲಿ, ನಾವು ಇಲ್ಲಿ ಇರುವಂತಹ ಈ ರೆಸಿಸ್ಟರ್ ಕೌಂಟ್ ಏನಿದೆ R4 ಇದೆಯಲ್ಲ, ಅಲ್ಲಿಂದ ನೆಕ್ಸ್ಟ್ ನಂಬರ್ ಕೊಟ್ಕೊಳ್ತಾ ಹೋಗೋಣ. ಆಗ ನಮಗೆ ಕನ್ಫ್ಯೂಷನ್ ಆಗೋದು ತುಂಬ ಕಡಿಮೆ. ಈಗ ನೆಕ್ಸ್ಟ್ ಕಂಡು ಹಿಡಿಯುವಂತಹ ರೆಸಿಸ್ಟೆನ್ಸನ್ನು ನಾವು R5 ಅಂತ ಕೊಡೋಣ. ಮೊದಲಿಗೆ ಇಲ್ಲಿ ನೋಡಿ, ಇವೆರಡು ಪ್ಯಾರಲಲ್ ಆಗಿದೆ. ಇವೆರಡನ್ನ ಮೊದಲಿಗೆ ಸಾಲ್ವ್ ಮಾಡ್ಕೊಳ್ಳೋಣ. ಒಂದು ಅನುಮಾನ ಬರಬಹುದು, ಇವೆರಡನ್ನೇ ಮೊದಲು ಯಾಕೆ ಮಾಡಬೇಕು ಅನ್ನುವಂಥದ್ದು. ಇವೆರಡನ್ನ ಮಾಡ್ಬೋದಿತ್ತಲ್ಲ, R2 ಮತ್ತು R3ಯನ್ನೇ ಸೀರೀಸಲ್ಲಿತ್ತು, ಇದನ್ನು ಮಾಡಬಹುದಾಗಿತ್ತಲ್ಲ. ಖಂಡಿತ ಮಾಡಬಹುದಾಗಿತ್ತು. ಆದರೆ ಪ್ರಾಬ್ಲಮ್ ಏನಂದರೆ, ಅಬ್ಸರ್ವ್ ಮಾಡಿ, ಇವೆರಡರ ನಡುವೆ ಬೇರೆ ಯಾವುದೇ ಕನೆಕ್ಷನ್ ಇರಲಿಲ್ಲ ಅಂದಿದ್ದಾಗ ಇವೆರಡನ್ನ ಮಾಡೋದು ಸರಿ ಆಗ್ತಿತ್ತು. ಆದರೆ ಇವೆರಡರ ಮಧ್ಯ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ R1 ಅನ್ನುವಂತಹ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ. ಹಾಗಾಗಿ ಇವೆರಡನ್ನ ಸಾಲ್ವ್ ಮಾಡಬೇಕು. ಹಾಗಾದರೆ ನಮಗೊಂದು ಡೌಟ್ ಬರುತ್ತೆ, ಇವೆರಡರ ಮಧ್ಯೆ ಯಾವುದೂ ಇಲ್ವಾ? ಅಬ್ಸರ್ವ್ ಮಾಡಿ, ಇದಿಷ್ಟನ್ನು ಕನ್ಸಿಡರ್ ಮಾಡಿದ್ರೆ ಇವೆರಡರ ಮಧ್ಯ ಬೇರೆ ಯಾವುದೇ ರೆಸಿಸ್ಟರ್ ಬಂದಿಲ್ಲ. ಹಾಗಾಗಿ ಮೊದಲು ಇದನ್ನು ನಾವು ಸಾಲ್ವ್ ಮಾಡ್ಕೊಳ್ಬೇಕು. ಇವೆರಡು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿವೆ. ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿವೆ ಅಂತ ಹೇಗೆ ಗೊತ್ತಾಗುತ್ತೆ? ನೋಡಿ, ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬರೆಯೋ ಹಾಗೆ ಇಲ್ಲೊಂದು ಲೈನು ಇಲ್ಲೊಂದು ಲೈನ್ ಬರೆದಿದ್ದೀವಿ, ಪ್ಯಾರಲಲ್ ಆಗಿದೆ ಅಂತ ಅರ್ಥನಾ? ಖಂಡಿತ ಅಲ್ಲ. ಪ್ಯಾರಲಲ್ ಆಗಿ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಕರೆಂಟ್ ಡಿವೈಡ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ನೋಡಿ, ಇಲ್ಲಿಂದ ಬಂದಂತಹ ಕರೆಂಟ್ ಇಲ್ಲಿಂದ ಈ ಜಂಕ್ಷನ್ನಿಂದ ಅಬ್ಸರ್ವ್ ಮಾಡಿ ಮೇಲಕ್ಕೆ ಹೋಗಿ ಈ ಕಡೆಗೊಂದೋಗಿದೆ, ಅದೇ ಥರ ಇಲ್ಲೂ ಕೂಡ ಹೋಗಿದೆ. ಅಂದರೆ ಇಲ್ಲಿ ಕರೆಂಟ್ ಸ್ಪ್ಲಿಟ್ ಆಯಿತು, ಈ ಕಡೆಗೆ ಮತ್ತು ಈ ಕಡೆಗೆ. ಎಲ್ಲಿ ಕರೆಂಟ್ ಸ್ಪ್ಲಿಟ್ ಆಗುತ್ತೋ ಆ ಸ್ಪ್ಲಿಟ್ ಆದಂತಹ ಕರೆಂಟು ಬೇರೆ ಬೇರೆ ರೆಸಿಸ್ಟರ್ಸ್ಗೆ ಹೋಗುತ್ತೋ ಅದನ್ನು ನಾವು ಪ್ಯಾರಲಲ್ ಕನೆಕ್ಷನ್ ಅಂತ ಕರೆಯುವಂತಹದ್ದು. ಮ್ಯಾಥಮೆಟಿಕ್ಸ್ನಲ್ಲಿ ಬರೆಯೋ ಹಾಗೆ ನೋಡೋದಕ್ಕೆ ಪ್ಯಾರಲಲ್ ಆಗಿದೆ ಅಂದ ತಕ್ಷಣ ಅದನ್ನು ಪ್ಯಾರಲಲ್ ಅಂತ ಹೇಳಬಾರ್ದು. ಈಗ ಇವೆರಡು ಪ್ಯಾರಲಲ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಇವೆರಡನ್ನ ನಾವು ಸಾಲ್ವ್ ಮಾಡೋಣ. ಪ್ಯಾರಲಲ್ಗೆ ಸಂಬಂಧಪಟ್ಟ ಹಾಗೆ ನಾವು ಸಾಲ್ವ್ ಮಾಡೋದಾದರೆ ಫಾರ್ಮುಲಾ ಗೊತ್ತು ನಮಗೆ, 1/R1 + 1/R2. ನಾವಿಲ್ಲಿ ತೊಗೊಂಡಿರೋದು R1 ಮತ್ತು R2ನ. ನಾನು ಈಗಾಗಲೇ ಹೇಳಿದ್ದೆ, ನೆಕ್ಸ್ಟ್ ಕಂಡು ಹಿಡಿಯುವಂತಹ ರೆಸಿಸ್ಟೆನ್ಸ್ಗಳನ್ನ, ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ಗಳನ್ನು ಅದರ ನಂಬರಿಂದ ಕಂಟಿನ್ಯೂಸ್ ಸೀರೀಸಲ್ಲಿ ಕೊಟ್ಕೊಳ್ತಾ ಹೋಗಿ ಅಂತ. ಸೊ R4 ತನಕ ಆಯಿತು, ನಾನು R5 ಕೊಟ್ಟಿದ್ದೀನಿ. ಈಗ ಬೆಲೆಗಳನ್ನು ಹಾಕೋಣ. ಇಲ್ಲಿ R1 ವ್ಯಾಲ್ಯೂ 3 ಇದೆ, ಹಾಗೆ R2 ವ್ಯಾಲ್ಯೂ 6 ಇದೆ. ಈ ಎರಡೂ ವ್ಯಾಲ್ಯೂನ ಇಲ್ಲಿ ಹಾಕಿದ್ದೀವಿ. ಇದನ್ನು ಸಾಲ್ವ್ ಮಾಡೋಣ. ಇದನ್ನು ಸಾಲ್ವ್ ಮಾಡಿದಾಗ ಇಲ್ಲಿ LCM ತೊಗೊಂಡಿದ್ದೀನಿ, 6 ಆಗುತ್ತೆ. ಹಾಗಾಗಿ ಇದನ್ನು ಸಾಲ್ವ್ ಮಾಡಿದ್ರೆ 2 + 1 ಬರುತ್ತೆ. ನಂತರ ಸಿಂಪ್ಲಿಫೈ ಮಾಡಿದ್ರೆ 3/6 ಬರುತ್ತೆ. ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 1/2 ಬರುತ್ತೆ. 1/R5 ವ್ಯಾಲ್ಯೂ 1/2. ಹಾಗಾದರೆ R5 ಏನಾಯಿತು? ಸೊ ಇದನ್ನು ಕೂಡ ನಾವು ರಿವರ್ಸ್ ಮಾಡಿದ್ರೆ ನಮಗೆ 2 ಸಿಗುತ್ತೆ. ಅಲ್ಲಿಗೆ ಇವೆರಡರ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಅಂದರೆ ಇವೆರಡರ ಬದಲಾಗಿ ನಾವು 2 ಓಮ್ ಅನ್ನುವಂತಹ ರೆಸಿಸ್ಟೆನ್ಸನ್ನು ಹಾಕ್ಕೊಳ್ಬಹುದು. ನಾವೀಗ ಇವೆರಡನ್ನು ತೆಗೆಯೋಣ, ತೆಗೆದುಬಿಟ್ಟು 2 ಓಮ್ ರೆಸಿಸ್ಟರನ್ನು ಹಾಕೋಣ. ಅಬ್ಸರ್ವ್ ಮಾಡಿ, ಇಲ್ಲಿರುವಂತಹ ಈ ಇವೆರಡನ್ನು ತೆಗೆದು ಅದರ ಬದಲಾಗಿ 2 ಓಮ್ ರೆಸಿಸ್ಟೆನ್ಸನ್ನು ಹೊಸದಾಗಿ ಹಾಕೊಂಡೆ. ಇದಕ್ಕೊಂದು ಹೊಸ ಹೆಸರು ಕೊಟ್ಕೊಂಡಿದ್ದೀವಿ, ಅದನ್ನೇ R5. ಈಗ ಅಬ್ಸರ್ವ್ ಮಾಡಿ, ಇವೆರಡು ಸೀರೀಸಲ್ಲಿವೆ.
ಇವೆರಡನ್ನ ತಗೋಬೇಕಾ ಅಥವಾ ಇದು ಮಾಡಬೇಕಾ ಅಥವಾ ಇದು ಮಾಡಬೇಕಾ ಅಂತ ಥಿಂಕ್ ಮಾಡಿದಾಗ ಈಗಾಗಲೇ ಹೇಳಿದ್ದೆ ಇವೆರಡನ್ನ ತಗೊಂಡ್ರೆ ಒಳ್ಳೆಯದು. ಯಾಕಂದರೆ ಇವೆರಡರ ಮಧ್ಯೆ ಯಾವುದೇ ರೆಸಿಸ್ಟರ್ ಬಂದಿಲ್ಲ. ಸೊ ಇವೆರಡು ಸೀರೀಸಲ್ಲಿ ಇವೆ. ಹಾಗಾಗಿ ನಾವು ಸೀರೀಸ್ ಫಾರ್ಮುಲಾವನ್ನು ಹಾಕೋಣ. ಇಲ್ಲಿ R5ವರೆಗೆ ಕಂಡುಹಿಡ್ಕೊಂಡಿದ್ವಿ. ನೆಕ್ಸ್ಟ್ ಇವೆರಡರ ಎಫೆಕ್ಟಿವ್ ರೆಸಿಸ್ಟೆನ್ಸನ್ನು R6 ಅಂತ ಕೊಟ್ಕೊಳ್ಳೋಣ. ಇಲ್ಲಿಗೆ R5 ಮತ್ತು R3 ಇವೆರಡನ್ನ ಕೂಡಬೇಕಾಗುತ್ತೆ. ಯಾಕಂದರೆ ಇವೆರಡು ಸೀರೀಸ್ನಲ್ಲಿ ಇವೆ ಅಂತ ಹೇಗೆ ಗೊತ್ತಾಯಿತು? ಅಬ್ಸರ್ವ್ ಮಾಡಿ. ಇಲ್ಲಿಂದ ಕರೆಂಟ್ ಬಂದು ಈ R5 ಒಳಗಡೆ ಹೋಗ್ತು. ಹಾಗೇ ಹೋದಂಥ ಅದೇ ಕರೆಂಟು ಹೊರಗಡೆ ಬಂದು ನೆಕ್ಸ್ಟ್ R3 ಒಳಗಡೆ ಹೋಗಿದೆ. ಅಂದರೆ ಒಂದೇ ಕರೆಂಟು ಇವೆರಡರಲ್ಲೂ ಹೋಗಿದೆ. ಹಾಗಾಗಿ ಇವೆರಡು ಸೀರೀಸಲ್ಲಿ ಇದೆ ಅಂತ ಹೇಳಬಹುದು. ಈ ವ್ಯಾಲ್ಯೂಗಳನ್ನು ಇಲ್ಲಿಗೆ ಹಾಕೋಣ. ಹಾಗೆ ಹಾಕಿದಾಗ R5 ವ್ಯಾಲ್ಯೂ 2 ಓಮ್ ಆಗಿದೆ, R3 ವ್ಯಾಲ್ಯೂ 4 ಆಗಿದೆ. ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳೋಣ, 6 ಓಮ್ ಆಯಿತು. ಅಂದರೆ ಈ R5 ಮತ್ತು R3 ಇವೆರಡರ ಎಫೆಕ್ಟಿವ್ ರೆಸಿಸ್ಟೆನ್ಸ್ 6 ಓಮ್ ಆಯಿತು ಅಂತ ನಮಗೆ ಗೊತ್ತಾಯಿತು. ಅಂದರೆ ಇವೆರಡನ್ನ ಹಾಕೋ ಬದಲು ನೀವು 6 ಓಮ್ದು ಒಂದು ರೆಸಿಸ್ಟರನ್ನು ಇಲ್ಲಿಗೆ ಹಾಕ್ಬೋದು. ಹಾಗೆ ಹಾಕೋಣ. ನೋಡಿ, ಈ ಎರಡೂ ರೆಸಿಸ್ಟರ್ಸ್ಗಳನ್ನು ತೆಗೆದು ಅದರ ಜಾಗದಲ್ಲಿ 6 ಓಮ್ ರೆಸಿಸ್ಟರನ್ನು ಹಾಕಿದ್ದೇನೆ. ಈಗ ಅಬ್ಸರ್ವ್ ಮಾಡಿ, ಇನ್ನು ಎರಡು ರೆಸಿಸ್ಟರ್ಗಳು ನಮಗೆ ಉಳ್ಕೋತು. ಒಂದು R4 ಮತ್ತು R6. ಇವೆರಡು ನಾವು ಯಾವ ಕನೆಕ್ಷನಲ್ಲಿವೆ ಅಂತ ನೋಡ್ಕೊಳ್ಳೋಣ. ಬನ್ನಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿವರೆಗೆ ಕರೆಂಟ್ ಪಾಸ್ ಆಗುತ್ತೆ. ಇಲ್ಲಿ ಬಂದ ಮೇಲೆ ಈ ಕಡೆಗೆ ಒಂದು ಹರ್ಕೊಂಡೋಗುತ್ತೆ, ಈ ಕಡೆಗೆ ಒಂದು ಹರ್ಕೊಂಡೋಗುತ್ತೆ. ದಟ್ ಮೀನ್ಸ್ ಕರೆಂಟ್ ಸ್ಪ್ಲಿಟ್ ಆಯಿತು. ಸ್ಪ್ಲಿಟ್ ಆದಂತಹ ಕರೆಂಟ್ ಈ ಕಡೆಗೆ ಬೇರೆ ಹೋಯಿತು, ಈ ಕಡೆಗೆ ಬೇರೆ ಹೋಯಿತು. ಸೊ ಎರಡೂ ರೆಸಿಸ್ಟರ್ಸ್ಗಳಿಗೆ ಬೇರೆ ಬೇರೆ ಕರೆಂಟ್ ಫ್ಲೋ ಆಗ್ತಾ ಇದೆ. ದಟ್ ಮೀನ್ಸ್ ನಮಗೆ ಗೊತ್ತಾಗಿದ್ದು ಈ ಎರಡು ರೆಸಿಸ್ಟರ್ಸ್ಗಳು ಪ್ಯಾರಲಲ್ಲಿ ಇವೆ ಅಂತ. ಹಾಗಾದರೆ ಇವೆರಡಕ್ಕೂ ಪ್ಯಾರಲಲ್ ಫಾರ್ಮುಲಾವನ್ನು ಹಾಕೋಣ. R6ವರೆಗೆ ಕಂಡು ಹಿಡ್ಕೊಂಡಿದೆ. ಈಗ R7 ಅಂತ ತಗೊಳ್ಳೋಣ. ದಟ್ ಮೀನ್ಸ್ 1/R4 ಹಾಗೆ 1/R6. ಮತ್ತೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. R4 ವ್ಯಾಲ್ಯೂ 3 ಇದೆ, ಹಾಗೆ R6 ವ್ಯಾಲ್ಯೂ 6 ಇದೆ. ಅಬ್ಸರ್ವ್ ಮಾಡಿ, ಈ ಹಿಂದೆ ಬಂದಂತಹ ಪ್ರಾಬ್ಲಮ್ಮೇ ಇಲ್ಲೂ ಕೂಡ ಬಂದಿದೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿಕೊಂಡ್ರೆ ಎಗೇನ್ ವಿ ವಿಲ್ ಗೆಟ್ 1/2 ಆಯಿತು. ಹಾಗಾದರೆ R7 ವ್ಯಾಲ್ಯೂ ಇಲ್ಲಿ 1/2 ಅನ್ನು ರಿವರ್ಸ್ ಮಾಡಿದ್ರೆ 2 ಸಿಗುತ್ತೆ. ಅಲ್ಲಿಗೆ ನಮಗೆ ಸಿಕ್ತಂತಹ ಎಫೆಕ್ಟಿವ್ ರೆಸಿಸ್ಟೆನ್ಸ್ 2 ಓಮ್ ಆಯಿತು. ಹಾಗಂದರೆ ಅರ್ಥ ಏನು? ಇಲ್ಲಿರುವಂತಹ ಈ ಎರಡೂ ರೆಸಿಸ್ಟರ್ಸ್ಗಳನ್ನು ತೆಗೆದು ನಾವು 2 ಓಮ್ ಅನ್ನುವಂತಹ ರೆಸಿಸ್ಟರನ್ನು ಹಾಕ್ಬೋದು. ಬನ್ನಿ, ಇವೆರಡು ರೆಸಿಸ್ಟರ್ಸ್ಗಳನ್ನು ತೆಗೆದು ಅದರ ಬದಲಾಗಿ ಒಂದೇ ಒಂದು ರೆಸಿಸ್ಟರನ್ನು ಹಾಕಿದ್ದೇನೆ. ಈಗ ಅಬ್ಸರ್ವ್ ಮಾಡಿ, ಅಷ್ಟು ಕಾಂಪ್ಲೆಕ್ಸ್ ಇದ್ದಂತಹ ಸರ್ಕಿಟ್ ಒಂದು ಸಿಂಪಲ್ ಸರ್ಕಿಟ್ ಲೆವೆಲ್ಗೆ ಬಂದುಬಿಡ್ತವೆ. ಇಲ್ಲಿ ಈ ಸರ್ಕಿಟ್ನಲ್ಲಿ ಅವರು ಹೇಳಿದರೆ ಇಲ್ಲಿರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ನಾವು ಹಾಕಿರುವಂತಹ ಬ್ಯಾಟ್ರಿ ಅಥವಾ ಸೆಲ್ ಏನಿದೆ ಅದು 6 ವೋಲ್ಟ್ಸ್ ಇದೆ ಅಂತ. ಈಗ ಇಲ್ಲಿರುವಂತಹ ವೋಲ್ಟೇಜ್ ಗೊತ್ತಾಯಿತು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಗೊತ್ತಾಯಿತು. ಹಾಗಾದರೆ ಕರೆಂಟ್ ಎಷ್ಟು ಹರಿತಾ ಇದೆ ಅನ್ನುವಷ್ಟದ್ದು ಮಾತ್ರ ನಾವು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಯೋದಕ್ಕೆ ನಾವು ಓಮ್ಸ್ ಲಾವನ್ನು ಯೂಸ್ ಮಾಡ್ಬೋದು. ಅಕಾರ್ಡಿಂಗ್ ಟು ಓಮ್ಸ್ ಲಾ I = V/R ಆಗುತ್ತೆ. ವೋಲ್ಟೇಜ್ ಗೊತ್ತು, ರೆಸಿಸ್ಟೆನ್ಸ್ ಗೊತ್ತು, ಹಾಕಿ ಆ ವ್ಯಾಲ್ಯೂಯನ್ನು ಹಾಕಿದಾಗ V ವ್ಯಾಲ್ಯೂ 6 ಇದೆ ಮತ್ತು R ವ್ಯಾಲ್ಯೂ 2 ಇದೆ. ಇವೆರಡನ್ನು ಹಾಕಿ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ 3. ಅಂದರೆ ಈ ಒಂದು ಸರ್ಕಿಟ್ ಒಳಗೆ 3 ಆಂಪಿಯರ್ನಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ಮಕ್ಕಳೇ, ಈ ರೀತಿಯಾಗಿ ನಾವು ಕಾಂಪ್ಲೆಕ್ಸ್ ಆಗಿರೋಂತಹ ಸರ್ಕ್ಯೂಟನ್ನು ನಿಧಾನವಾಗಿ ಬಿಡಿಸ್ಕೊಳ್ತಾ ಸಿಂಪಲ್ ಸರ್ಕ್ಯೂಟ್ ಮಾಡಿಕೊಂಡು ಫೈನಲ್ ಆಗಿ ಆನ್ಸರನ್ನು ಕಂಡುಹಿಡಿಯಬಹುದಾಗಿದೆ. ಇದೇ ರೀತಿಯ ಹಲವಾರು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಹಾಕಲಾಗಿದೆ. ನೀವು ಬೇಕಿದ್ದರೆ ಆ ವಿಡಿಯೋಗಳನ್ನು ವೀಕ್ಷಿಸಿ ಇನ್ನಷ್ಟು ಇನ್ಫಾರ್ಮೇಷನನ್ನು ಪಡ್ಕೊಳ್ಬಹುದು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.